ನೀವು ಏನ್ ಹಿಡ್ದಿರಲ್ಲ ಅವ್ರೇನು ಅವ್ರ ಜೊತೆನೂ ಇದನ್ನೆಲ್ಲ, ಯಾಕಂದ್ರೆ ಹುಬ್ಳಿ ಧಾರವಾಡದಾಗ ಇನ್ನೊಬ್ರು ಇದನ್ ಮಾಡ್ಲತ್ತಾರ, ಮೀಡಿಯೇಟ್ ಮಾಡ್ಲತ್ತಾರ. ಅದ್ ಯಾರಂತ ನನಗ್ ಅದು ಗೊತ್ತಿಲ್ಲ, ನನಗ ಇನ್ನೂ ಹೇಳಿಲ್ಲ ಅವ್ರು ಯಾರಂತ ಹೇಳಿ. ಅದಕ್ಕೆ ಕಾಲ್ ಮಾಡಿ. ಇವ್ರು ಹುಬ್ಳಿ ಧಾರವಾಡ ಕಡೆಯವರಲ್ಲ. ಹೌದನ್ರಿ? ಅದನ್ನ ಹೇಳಿದ್ರ ಅವ್ರ, ಅದಕ್ಕೆ ನಾನು ನೀವು ಒಂದ್ಸರಿ ಹೇಳ್ಬಿಟ್ಟಿದ್ದನಂತ ಹೇಳಿ. ಇಲ್ಲ ಇಲ್ಲ, ಇವ್ರು ಹುಬ್ಳಿ ಧಾರವಾಡ ಕಡೆಯವರಲ್ಲ. ಅಲ್ಲಂತೀರಿ? ಇವ್ರು ದೊಡ್ಡ ಪರ್ಸನ್, ಡೆಲ್ಲಿ ಕಡೆಯಿಂದ. ಇವರು ಈ ಚಿಕ್ಕವರಲ್ಲ ಎಲ್ಲ ಇವರು. ಹಾ 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 ಅಲ್ಲ, ಅದಕ್ಕಂದ ಇವ್ರು ಹೇಳಿದ್ರ ಹಿಂಗ್ ಮೀಡಿಯೇಟರ್ ಅವ್ರ ಕಾಲ್ ಬರ್ತದ ಅಂತ ಹೇಳಿ. ಇನ್ನೂ ಗೊತ್ತಿಲ್ಲ ನಂಗೆ, ಅವ್ರು ಯಾವ ಹೆಸರು ಹೇಳಿಲ್ಲ ಅವರು. ನೋಡ್ಬೇಕಂಗಿದ್ರೆ ಅವ್ರ ಹತ್ರ ಎಷ್ಟು ಹೇಳಿದ್ರಿ ನೀವೀಗ? ಅಲ್ಲ, ಅವ್ರ ಹತ್ರ ನಾವೇನ್ ಹೇಳಿಲ್ಲ, ಬಟ್ ಹಿಂಗೆಲ್ಲ ಅದ, ನಮ್ಗೆ ಅದಕ್ಕೆ ಆನ್ಸರ್ ಬೇಕು. ಅದ ನಿಮ್ಗೆ ಎಷ್ಟು ಹೇಳೋದು ಅಷ್ಟೇ ಹೇಳೋದಲ್ಲೇನು? ಮತ್ತೆ ಇವನ್ ಫೋನ್ ಮಾಡಿದ್ನಾ ನಿಮ್ಮ IAS? ಅವನ ಹೆಸರೇನು? ಇಲ್ಲ, ಮಾಡಿಲ್ಲ. ಅವನ ಹೆಸರೇನು? ಏನ್ ಅವನೇನು ಮಾಡಿಲ್ವಾ? ಇಲ್ಲ, ಮಾಡಿಲ್ಲ. ಓಕೆ. ಈಗ ಅವ್ನು ಗೋವಾದವನಿಗೆ ಬಿಸ್ನೆಸ್ ಮ್ಯಾನ್ಗೆ ಮಾತಾಡ್ಲಾ ನಾನು? ಮತ್ತೆ ಮಾತಾಡ್ತೀರಿ? ಅಲ್ಲ, ನೀವ್ ಹೇಳಿದ್ರಲ್ಲ ಮೊನ್ನೆ ಮಾತಾಡ್ಬೋದು ಅವ್ರ ಹತ್ರ ಅಂತ. ಹಾ, ನೀವ್ ಮಾತಾಡ್ಬೋದು. ಅವ್ರಿಗೆ ಎಷ್ಟು ಹೇಳಿ? ನೀವ್ ಎಲ್ಲ ಒಂದೇ, ನನ್ಗೆ ಟೋಟಲ್ 100 ಅಂತ ಹೇಳಿ ನಾನು. ಅವ್ರೊಬ್ರ ಇಬ್ರ ಅಂತಲ್ಲ, ಟೋಟಲ್ ಎಲ್ಲರ ಕಡೆಯಿಂದ ಟೋಟಲ್ 100. ಟೋಟಲ್ 100 ಅಂತ ಹೇಳಿದೆ ನಾನು. ಓಕೆ ಓಕೆ. ಅವರೆಷ್ಟು? ನೀವು ಕೊಟ್ಟ ಲೀಸ್ಟ್ ಅಲ್ಲಿ 1 ಮಿನಿಟ್ ಅದು ನೀವು ಡೈರೆಕ್ಟ್ ಮಾಡ್ತೀನಿ, ಮಾತಾಡ್ಕೊತೀನಿ ಅಂತ ಹೇಳಿದ್ರಿ. ಏನ್ ಬ್ಯಾಡ್ ಬಿಡ್ರಿ, ಅವ್ರದೇನ ಈಗ ಹೋದ್ರೆ ಹಂಗ ಹೆಲ್ಪ್ ಮಾಡ್ತಾರ ಅದಂಗ. ಬೇಡ, ಅವರು ಬೇಡ, ಮತ್ತೆ ಬೇಡ. ಇಲ್ಲ ರೀ, ಅವ್ರದಂತೂ ನನ್ ಕೆಲಸ ಮಾಡ್ತಾರ. ಅವ್ರು ಕೆಲಸ ಮಾಡ್ತಾರೆ. ಅದು ಅವ್ರು ಬೇಡ, ಅವ್ರದ್ದೇನ್ ಬೇಡ ಬೇಡ. ಮತ್ತೆ ಅಷ್ಟೇ. ಏನಾದ್ರು ಸೆಟಲ್ಮೆಂಟ್ ಮಾಡೋದ್ರೆ ಮತ್ತೆ 4 ಜನ ಅಷ್ಟೇ. ಏನಿಲ್ಲ, ಅವ್ನು DC ಆಗ್ಬೇಕಷ್ಟೇ ಈಗ. ಅವ್ನು DC ಆಗಿ ಬಂದ್ರೆ ನಿಮ್ಗೆ ಕೊಡ್ತಾನೆ ಮತ್ತೆ ಅಂತ. ಕೊಡ್ತಾನೆ. ಪಬ್ಲಿಕ್ ಆಗ್ತದ ಬಿಡಿ, ಹೆಂಗಿದ್ರು ಆಗುದಾನೆ ಅದು. ಅದಕ್ಕೆ ಸ್ಟಾರ್ಟಿಂಗ್ ಹಿಂಗ್ ಕೊಡ್ತೀರ, ಏನ್ ಬಿಟ್ಟ ಫುಲ್ ಬಿಟ್ಬಿಡ್ತೀರ ಅಂತ. ಅಲ್ಲ, ನೀವ್ ಹೆಂಗೆ ಹೇಳ್ತೀರಿ ಹಂಗೆ ಮೇಡಮ್, ನೀವ್ ಹೆಂಗೆ ಹೇಳ್ತೀರಿ ಹಂಗೆ. ನಿಮ್ಗೆ ಹೆಂಗೆ ನ್ಯಾಯ ಬೇಕು ಹಂಗೆ. ನನ್ ಪ್ರಕಾರ ಆಕ್ಚುಲಿ ಸ್ಟಾರ್ಟಿಂಗ್ ಸ್ವಲ್ಪ ಹಿಂಟ್ ಕೊಟ್ಟು, ಆಮೇಲೆ ಅಷ್ಟು ಹಿಂಟ್ ಕೊಟ್ಟ ಪ್ರಕಾರ ಅವ್ರೇನ್ರ ಬರ್ತಾರನಂತ ಇದು ಕನ್ಕ್ಲೂಷನ್ ಗೆ, ಸೆಟಲ್ಮೆಂಟ್ ಮಾಡ್ಲಿಕ್ಕೆ. ಸೆಟಲ್ಮೆಂಟ್ ಮಾಡಿಲ್ಲ ಅಂದ್ರೆ ಪೂರ ಬಿಟ್ಬಿಡೋದು. ಓಕೆ, ಪೂರ ಅಂದ್ರೆ ಅದೇ ಅಷ್ಟೇ ಇರೋದಲ್ಲ, ವಿಡಿಯೋ ಮತ್ತೆ ಚಾಟ್, ವಾಯ್ಸ್ ರೆಕಾರ್ಡ್ ಅಷ್ಟೇ ಅಷ್ಟೇ, ಬೇರೆ ಏನಿಲ್ಲ. ಇಲ್ಲ, ಬೇರೆ ಅಂದ್ರೆ ಹಿಂಗ ಸ್ಟಾರ್ಟಿಂಗ್ ಹಿಂಟಾದ್ರೆ ಹಿಂಗ ಇವ್ರು ಹಿಂಗ್ ಮಾಡ್ಲತ್ತಾರ ಅಂತ ಸ್ಟಾರ್ಟಿಂಗ್ ಹಿಂಟ್ ಕೊಡೋದು. ಅದನ್ನ ನೋಡ್ಯಾರ ಬರ್ಬೋದನ ಅಂತ ಅನ್ಕೊಂಡೇನಿ. ಏನ್ ಬರ್ಲಿಲ್ಲ ಪೂರ ಬಿಟ್ಬಿಡೋದು, ಮತ್ತೆ ಹೆಂಗಿದ್ರು ಆಗುದಲ್ಲ. ಓಕೆ, ನಿಮ್ಗೀಗ ಒಬ್ಬರದೇ ಮಾಡ್ಬೇಕಾದಲ್ಲ, ಉಳ್ದವ್ರದ್ದು ಮತ್ತೆ 7-8 ಜನ ಇವ್ರದ್ದು? ಅವ್ರದ್ದೆಲ್ಲ ಇಲ್ಲ. ಅವ್ರದ್ದೆಲ್ಲ ಆಮೇಲೆ ಬರ್ತಾರೆ ಹೇಳ್ಬೇಕಂತ. ಮತ್ತೆ ಆನಂದ್ ಅವರೆಲ್ಲ ಆಮೇಲೆ ತಗೋಬಹುದು ಅವ್ರಿಗೆ. ಅಂದ್ರೆ ನೋಡಿ ಅವರೆಲ್ಲ ಓಡ್ ಬರ್ತಾರೆ. ಇವ್ರದ್ದು ನೋಡಿದ್ರೆ ಅವರೆಲ್ಲ ಓಡ್ ಬರ್ತಾರೆ ಅಂತ ಹೇಳಿ ನೀವು. ಕರೆಕ್ಟ್ ಕರೆಕ್ಟ್. ಕರೆಕ್ಟ್, ನೀವು ತಿಳ್ಕೊಂಡು ಕರೆಕ್ಟ್. ನ್ಯಾಯ ಬೇಕು ನಿಮ್ಗೆ ಹೇಳಿದ್ರಿ, ನಿಮ್ಗೆ ಅನ್ಯಾಯ ಆಗಿದೆ ಹೇಳಿದ್ರಿ. ನೀವು ಬಂದ್ರೆ ಸೋಮವಾರ ತಗೊಬೇಕಾ? ಟಿವಿಲಿ ತಗೋತೀವಿ. ಈಗ ಮತ್ತೆ ಏನ್ ಮಾಡೋದು ಮಾಡಿ ಹೇಳಿ. ಈಗ ನಿಮ್ಮ ಫೈನಲ್ ಎಕ್ಸ್ಪೆಕ್ಟೇಷನ್ ಏನು? 100 crores ಅಷ್ಟೇ? ಅದಕ್ಕಿಂತ ಕೆಳಗಡೆ ಏನಾದ್ರು ಇದ್ದೀರಾ? ಅಲ್ಲ ಅಷ್ಟೇನಾ? ಇಲ್ಲ, ಫಸ್ಟ್ ಸೆಟಲ್ಮೆಂಟ್ ಬಂದ್ರ ಮಾತಾಡ್ಬೋದಲ್ರಿ. ಸೆಟಲ್ಮೆಂಟ್ ಬರ್ಲಿಕ್ಕನ ರೆಡಿ ಇಲ್ಲ ನಾವ. ಈಗಾದ್ರೆ ನನ್ ಫೋನ್ ಹಚ್ಚಿದೆ ನಾನು, ಈಗ ಕಟ್ ಮಾಡಿದ ರಿಂಗ್ 2-3 ರಿಂಗ್ ಆತ ಕಟ್ ಮಾಡಿದ. ಯಾರು ಇವರು? ನನ್ ಫೋನ್ಲೇನು ಹಚ್ಚಿದೆ ನಾನು, ಈ ಕಡಿ ಕ್ಷಣಕ್ಕೂ ಹಚ್ಚಿದೆ ನಾನು. ಅಲ್ಲ, ನಿಮ್ದು ಫೈನಲ್ ಸೆಟಲ್ಮೆಂಟ್ ಅಂದ್ರೆ ಎಷ್ಟು? ನಾವು ಮಾತಾಡ್ಬೇಕಾದ್ರೆ ಎಷ್ಟು ಫೈನಲ್? ಎಷ್ಟು ನಿಮ್ದು? ಅಂದ್ರೆ ಹೇಳಿದ್ದೇನಲ್ಲ, 100 crores. ಕಮ್ಮಿ ಇಲ್ಲಲ್ಲ. ಅಂದ್ರೆ ಸೆಟಲ್ಮೆಂಟ್ ಈಗ ಬರ್ರಲ್ರಿ, ಅವಾಗ ಮಾತಾಡ್ಬೋದಲ್ಲ. ಆಯ್ತು ಬರ್ತಾರ. ನಾನು ಟ್ರೈ ಮಾಡ್ತೀನಿ, ಗೊತ್ತಿಲ್ಲ. ನನ್ ಫೋನ್ ನಿಮ್ಮ ಎದುರುಗಡೆ ಮಾಡ್ದೆ ಅಲ್ಲ, ನಾನು ಕಟ್ ಮಾಡಿ ಬ್ಲಾಕ್ ಮಾಡಿದ್ರಲ್ಲ. ಹೌದು ಕರೆಕ್ಟ್. ಹೌದನ್ರಿ, ಮತ್ತೆ ಟ್ರೈ ಮಾಡ್ರಿ. ಮಂಡೇವರೆಗೂ ಏನೋ ಸೆಟಲ್ಮೆಂಟ್ ಬಂದ್ರೆ ಬರ್ಲಿ ಮನುಷ್ಯ, ಏನ್ ಮತ್ತೆ ಕೇಳೋಂಗೆ. ಆಯ್ತು, ನಾನು ಟ್ರೈ ಮಾಡ್ತೀನಿ. ಇಲ್ಲಾಂದ್ರೆ ಮಂಡೇ ಲಾಸ್ಟ್ ನೋಡ್ರಿ, ನಮ್ ಪೇಷನ್ಸ್ ಅಲ್ಲಿ ಇವತ್ತ ಮುಗಿದ ಆಕ್ಚುಲಿ. ಹೌದು. ಏನ್ ಹೇಳ್ಬೇಕು ಹೇಳಿದ್ರಲ್ಲ? ಏನ್ ಹೇಳಿದ್ದೆ ಐತಾರಿ, ಏನೋ ಅಂದ್ರು. ಇಲ್ಲ, ನಾ ಹೋಗಿ ಮಂಡೇನ ಬರ್ತೀನಿ. ನಾನು ಮಂಡೇ ಮಾರ್ನಿಂಗ್ ಬಂದು ಇದನ್ ಮಾಡ್ತೀನಿ. ಆಯ್ತಾಯ್ತು, ನೋಡ್ರಿ ಅಲ್ಲಿ ಮಟ್ಟ ಆದ್ರೆ ಟ್ರೈ ಮಾಡ್ರಿ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕ ಏನಾದ್ರು ಸೆಟಲ್ಮೆಂಟ್
ಮಾಡ್ರಿ. ಆಯ್ತು ಮೇಡಮ್. ಮಂಡೇ ಮಾತ್ರ ನಾನು ವೇಟ್ ಮಾಡೋದಿಲ್ಲ, ಸೀದಾ ನೀವು ಹಾಕ್ಬೇಡಿರುತ್ತೆ ಅವತ್ತು. ಓಕೆ ಆಯ್ತು ಮೇಡಮ್, ಆಯ್ತು. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ನಾವು ಅಲ್ಲೂ ಗೌರವ ಕೊಟ್ಟಿದ್ವಿ, ನಾವು ಅಲ್ಲೂ ಅವ್ರಿಗೆ ಅವರು ಇವರು ಅಂತ ಮಾತಾಡಿದ್ವಿ, ಮೇಡಮ್ ಅಂತ ಕರೆದಿದ್ದೀವಿ. ಹೆಣ್ಮಕ್ಳಿಗೆ ಯಾವ ಗೌರವ ಕೊಡಬೇಕು, ಅವ್ರು ಯಾವ ಲೆವೆಲಲ್ಲಿದ್ದರೂ ಕೂಡ ಆ ಗೌರವವನ್ನು ನಾವು ಕೊಟ್ಟಿದ್ವಿ. ಕೇಳಿಸ್ಕೊಂಡ್ರೆ ಆಡಿಯೋ ನಂಬರ್ 1, ಮಂಡೇವರೆಗೆ ಟ್ರೈ ಮಾಡಿ ಸರ್, ಕಾಂಟ್ಯಾಕ್ಟ್ ಮಾಡಿ ಸೆಟಲ್ಮೆಂಟ್ಗೆ ಬರಲಿ ಅವರು. ಸೆಕೆಂಡ್ ವರ್ಷನ್ ಕೇಳಿಸ್ಕೊಂಡ್ರ ಓವರಾಲ್ 100 crores ಟೋಟಲ್. ಇವಂದು ಬಿಟ್ಬಿಡಿ ಸರ್, ಅವನೀಗ ಡಿ ಸಿ ಆಗ್ತಾನೆ, ಡಿ ಸಿ ಆಗಿಬಿಟ್ರೆ ಮಾಲ್. ಅವನನ್ನು ಈಗ ಕೈ ಹಾಕೋದು ಬೇಡ, ಅವ್ನು ಡಿ ಸಿ ಆಗೋವರೆಗೆ ವೆಯ್ಟ್ ಮಾಡುವ ಸರ್. ಅವ್ರು ಈಗ ಮಿನಿಸ್ಟರ್ ಆಗವ್ರೆ, ಈಗ ಅದು ಏನು ಹಾಲು ಕರೆಯುವ ಸಮಯ, ಈಗ ಬಿಟ್ಬಿಡಿ ಸರ್, ಅವರನ್ನು ಇದರಿಂದ ಎಕ್ಸ್ಕ್ಲೂಡ್ ಮಾಡುವ. ಇನ್ನೊಬ್ಬರು ಡೆಲ್ಲಿ ಓಡಾಡ್ತಾವ್ರೆ ಸರ್, ಹೋದಾಗೆಲ್ಲ ಕೆಲಸ ಮಾಡ್ತಾವ್ರೆ, ಅವ್ರನ್ನ ಬಿಟ್ಬಿಡಿ, ಕೆಲಸ ಆಗ್ತಾಯಿದೆ, ಅದೇನು ಸ್ಟಾಪ್ ಮಾಡಿಲ್ಲ, ಹಾಲು ಕೊಡೋದು ಸ್ಟಾಪ್ ಮಾಡಿಲ್ಲ. ಏನಾದರೂ ಸ್ಟಾಪ್ ಮಾಡಿದರೆ ನಮ್ಮ ಹತ್ರ ಇದೆ ಅಲ್ಲ ಸರ್, ಸ್ಟಾರ್ಟ್ ಮಾಡುವ. ಲೆಟ್ ಅಸ್ ಸ್ಟಾರ್ಟ್ ದ ಡೀಲ್, ಸೆಟ್ಲ್ಮೆಂಟ್ ಅರ್ಜೆಂಟ್ ಸರ್. 100 ಅವ್ರು ಬಂದರೆ ಏನೋ ನೆಗೋಷಿಯೇಷನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಏನಾದರೂ ನಮ್ಮ ಮನಸ್ಸು ಕರಗಿದ್ರೆ, ಮಾನವೀಯತೆ ಏನಾದರೂ ಕಂಡ್ರೆ ನಮಗೆ ಸ್ವಲ್ಪ ಕೊಡುವ ಸರ್. ಅಲ್ಲ ಸರ್, ಒಂದು ಕೆಲಸ ಮಾಡಿ, ಒಂದು ಪ್ರೊಮೋ ರೆಡಿ ಮಾಡ್ಕೊಳ್ಳಿ ಸರ್, ಸ್ವಲ್ಪ ಬಿಡಿ. ನೀವು ಏನು ಸರ್ ಮೀಡಿಯಾ ನಡೆಸ್ತೀರಿ, ನಿಮ್ಗೆ ಗೊತ್ತಿಲ್ವಾ ಏನು ಮಾಡಬೇಕಂತ? ಒಂದು ಪ್ರೊಮೋ ಮಾಡಿಬಿಟ್ಟು ಬಿಡಿ ಸರ್, ಸ್ವಲ್ಪ ಹಿಂಟ್ ಕೊಟ್ಟು ಬಿಡಿ ಸರ್, ನಮ್ಮದೆಲ್ಲ ತೋರಿಸ್ಬೇಡಿ. ಓಡ್ ಬರ್ತಾವ್ರೆ, ಅವರು ಓಡ್ ಬಂದರೆ ಇನ್ನು 10 ಜನ ಉಳಿದವರು ಓಡ್ ಬರ್ತಾರೆ ಸರ್. ಏನು 1-2 ಲೈನಪ್ಪು, ಡಿಲ್ಲಿಯಿಂದ ಗೋವಾ, ಮಹಾರಾಷ್ಟ್ರ, ಛತ್ತೀಸ್ಗಢ, ರಾಜಸ್ಥಾನ್, ಹಿಮಾಚಲ್, ಬೆಂಗಳೂರು, IAS, IPS, DC, AC ಎಲ್ಲ ಇದ್ದಾರೆ ಸರ್. ದಿನಕ್ಕೊಂದು ಲೈನಪ್, ನಿಮಗೂ ದುಡ್ಡು ನಮಗೂ ದುಡ್ಡು. ವಾಹ್ ಮಾಡಿ ಸರ್ ಡೀಲು. ಸರ್, ನಾನು ಪೇಷನ್ಸ್ ಕಳ್ಕೊಂಬಿಟ್ಟಿದ್ದೀನಿ ಸರ್. ಇನ್ನೇನಾದರೂ ಪೇಷನ್ಸ್ ಅಂದರೆ ಮಂಡೇವರೆಗೆ ನಾನು ವೆಯ್ಟ್ ಮಾಡ್ಬೋದು. ಮಂಡೇವರೆಗೆ ಆಗಿಲ್ಲ ಅಂದರೆ ಬಿಟ್ಬಿಡಿ ಸರ್, ನೋಡ್ಕೊಳ್ಳೋ ಒಬ್ಬಂದು ಬಿಡಿ, ಉಳಿದ ಹಿಂಡು ಬರ್ತವೆ, ಬಿಟ್ಬಿಡಿ ಸರ್ ಫುಲ್ಲು. ಅವ್ರು ಹೇಳ್ತಾರೆ, ನನಗೆ ಮೆಸೇಜ್ ಹಾಕ್ತಾರೆ, ಮೇಡಮ್ ಐ ಆಮ್ ನಾಟ್ ಗಿವನ್ ಎನಿಥಿಂಗ್ ಟು ಪಬ್ಲಿಷ್. ಮೇಡಮ್ ಇದು ನೀವೇ ಹೇಳಿದ್ದು, ಫುಲ್ ಬಿಟ್ಬಿಡಿ. ನಮಗೆ ಲೀಗಲ್ ತೋರಿಸ್ಬಿಟ್ಟಾರೆ ಮೇಡಮ್, ಸುಪ್ರೀಂ ಕೋರ್ಟ್ವರೆಗೆ. ಲೀಗಲಲ್ಲಿ ನಾವೇ ಅಡ್ವೊಕೇಟ್ ಆದಂಗೆ ಆಗಿದೆ ಈಗ, ಒಂಥರ ಸುಪ್ರೀಂ ಕೋರ್ಟ್ ಲೆವೆಲಲ್ಲಿ ಅಡ್ವೊಕೇಟ್ ಆಗೋದಂಗೆ ಆಗ್ಬಿಟ್ಟಿವಿ. ಸ್ಟೋರಿ ಬಿಟ್ಬಿಡಿ, ಲೀಗಲ್ ಬುಕ್ಕು ಓದ್ವಿ ನಾವೇ ಸುಪ್ರೀಂ ಕೋರ್ಟ್ವರೆಗೆ ಹೋಗ್ಬಿಟ್ಟಿದ್ವಿ. ಈ ಡಿಫಾಮೇಷನ್ ಅಂತ ಹೇಳ್ತೀರಲ್ಲ, ಅದು ಲೈನಲ್ಲಿ ಬಂದು ಅಲ್ಲಿ ನಮ್ಮ ಎಡಿಟರ್ಸ್ ರೂಮ್ ಫುಲ್ಲಾಗಿದೆ. ಡಿಫಾಮೇಷನ್ ಮತ್ತು ಇಂಜಂಕ್ಷನ್ಸು. ನೀವು ಕ್ರೈಮ್ ಮಾಡಿದ ಕ್ರಿಮಿನಲ್ಸ್ಗಳಿಗೆ ನಿಮ್ಗೆ ಇಷ್ಟಿರಬೇಕಾದ್ರೆ ನಮ್ಗೆ ಎಷ್ಟಿರಬೇಕು? ಪ್ರೊಮೋ ಮಾಡಬೇಕಾ ಮೇಡಮ್? ಬಿಟ್ಬಿಡ್ಬೇಕಾ? ಜಲಕ್ಕೆ ಕೊಟ್ಬಿಡ್ಬೇಕು, ಹಿಂಟ್ ಕೊಟ್ಬಿಡ್ಬೇಕು, ಅವರು ಓಡಾಡಿ ಬರ್ತಾರೆ. ನಾವು ಹಿಡ್ಕೊಂಬಿಡ್ಬೇಕು ಡಬ್ ಅಂತ. 100 crores ಆಫರ್ ಕೊಡ್ಬೇಕು, ನೆಗೋಷಿಯೇಷನ್ ಮಾಡಬೇಕು. ಬಂದಿಲ್ಲ ಅಂದರೆ ನಿಮ್ಮ ಪೇಷನ್ಸ್ ಹೋಯ್ತು, ಮಂಡೇ ಫುಲ್ ಹಾಕ್ಬಿಡುವರಿ. ಎಲ್ಲ ಮೀಡಿಯಾನ ಕರೀರ್ರಿ, ಎಲ್ಲ ಮೀಡಿಯಾ ಪೇಪರ್ ಕರೆದ್ಬಿಡಿ, ನಿಮ್ಮ ಕಾಂಟ್ಯಾಕ್ಟಲ್ಲಿ ಇದ್ದಿದ್ದು ಬಿಟ್ಬಿಡುವ. ಫಸ್ಟ್ ಪವರ್ TV, ಅದರ್ TV ವಿಲ್ ಫಾಲೋ. ಏನು ಮೇಡಮ್, ಅದು ಪ್ರಜ್ವಲ್ ರೇವಣ್ಣ ಅಂತ ಐತಲ್ಲ ಹಂಗೆ, ಮುನಿರತ್ನ ಅಂತ ಆಗೈತಲ್ಲ ಹಂಗೆ. ಫಸ್ಟ್ ಪವರ್ TV ಹೊಡಿತೆ, ಮತ್ತೆ ಎಲ್ಲರಿಗೂ ಬರುತ್ತೆ. ಕೊಟ್ಬಿಡಿ ಸರ್ ವೀಡಿಯೋಸ್ ಎಲ್ಲ ಇವರಿಗೆ ಹಂಚ್ಬಿಡಿ. ಕಡಲೆಪುರಿ ಹಂಚಿದಾಗೆ ಬರುತ್ತೆ ನೆಕ್ಸ್ಟ್ ಡೇ ಸೋಷಿಯಲ್ ಮೀಡಿಯಾ. ತಮ್ಮ ಹೇಳ್ತಾನೆ, ಸರ್ ಸೋಷಿಯಲ್ ಮೀಡಿಯಾ ಇಲ್ಲ ಸರ್, TV ಅವ್ರು ಹಾಕಿಲ್ಲ ಅಂದರೆ ನಾವು ಅದರಲ್ಲಿ ಬಿಡ್ತೀವಿ. ಬಿಡಿಯಮ್ಮ, ಟುಡೇ ಇನ್ಸ್ಟಾಗ್ರಾಮ್ ಏನೋ ಬರ್ದಿದ್ರಲ್ಲ, ಬಿಟ್ಬಿಡಿ. ಯಾವ ಗ್ರಾಮಲ್ಲಿ ಬರ್ತೀರಿ ಇವತ್ತು, ಎಷ್ಟು ಗ್ರಾಮ್ ಇದ್ದೀರಿ ನೋಡುವ, ಒಮ್ಮೆ ಬಿಡಿ. ಎಲ್ಲದಕ್ಕೊಂದು ಕಾಲ ಇದೆ, ನನಗನ್ಸುತ್ತೆ ಕಾಲ ಹತ್ತಿರ ಬಂದಿದೆ ಅಂತ ಅನಿಸುತ್ತೆ. ನೆಕ್ಸ್ಟ್ ಏನು ಗೊತ್ತಾ, ಪ್ರಮೋ ಬಿಡ್ತೀವಿ. ಇವ್ರು ಹೇಳ್ದಂಗೆ ಪ್ರಮೋ ಬಿಡ್ತೀವಿ ನಾವು. ಆಯ್ತಮ್ಮ, ನೀವು ಪೇಷನ್ಸ್ ಕಳ್ಕೊಬೇಡಿ, ಸ್ಟೋರಿ ಮಾಡ್ತೀವಿ. ಪ್ರಮೋ ಬಿಟ್ವಿ. ಪ್ರಮೋ ಬಿಟ್ಟಾಗ ನಂಗೆ ಫೋನ್ ಬರುತ್ತೆ, ಏನು ಸರ್ ನಮ್ಮ ಕಡೆನಾ ನೀವು ಅವ್ರ ಕಡೆನಾ? ಸರ್ ನೀವು ಏನು ಮಾಡ್ತಾಯಿದ್ದೀರಿ? ನಿಮ್ಮನ್ನೇನಾದರೂ ಸೆಟ್ಲ್ಮೆಂಟ್ ಮಾಡಿಬಿಟ್ಟು ತೊಗೊಂಬಿಟ್ರೆ ಸರ್ ಎಲ್ಲರೂ ಸೇರಿಬಿಟ್ಟು? ಮೇಡಮ್ ನಿಮ್ಮಂಥ ಜಾತಿ ಏನಿದೆಯಲ್ಲ,
ನೀವು ಆ ಆ್ಯಕ್ಟ್ ಇದೆಯಲ್ಲ ನಿಮ್ಮದು, ಅಂಥದ್ದಕ್ಕೆ ಹುಡ್ದವರಲ್ಲ ನಾವು. ಅಂಥದ್ದು ಮಾಡಬೇಕಾದ್ರೆ ಇವತ್ತು ಬೇರೆ ಲೆವೆಲಲ್ಲಿ ಇರ್ತಾಯಿದ್ವಿ ನಾವು. ಜಸ್ಟ್ ಸಿ